ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷವನ್ನ ಪೂರೈಸಿರುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸಿನ ಎಲ್ಲ ಶಾಸಕರಿಗೆ ಒಂದು ಔತಣಕೂಟವನ್ನ ಅರೇಂಜ್ ಮಾಡಿದ್ರು. ಜೊತೆಲಿ ಕುತೂಹಲದ ಸಂಗತಿ ಏನ್ ಗೊತ್ತಾ, ಈ ಔತಣಕೂಟಕ್ಕೆ ಸಿಎಂ ಸಿದ್ದರಾಮಯ್ಯನವರು ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋರೆಲ್ಲರೂ ಕೂಡ ಬಂದಿದ್ದು. ಈಗ ಈ ಸಿಎಂ ಜಟಾಪಟಿ ಏನಿತ್ತು, ಕುರ್ಚಿ ಖಾಲಿ ಆಗತ್ತೆ, ಬದಲಾವಣೆಯ ಮಾತುಗಳಿಗೆ ಎಲ್ಲೋ ಬ್ರೇಕ್ ಬಿತ್ತಾ ಅನ್ನೋ ಒಂದು ಚರ್ಚೆ ಶುರುವಾಗಿದೆ. ಅಲ್ಲದೆ ಮೊದಲ ಬಾರಿ ಗೆದ್ದಂತ ಶಾಸಕರು ಕೂಡ ಒಂದು ಸಭೆ ಮಾಡಿ ಸಚಿವ ಸ್ಥಾನದ ಸಂಪುಟ ರಚನೆಗೂ ಸಂಬಂಧಪಟ್ಟಂತೆ ಒಂದಿಷ್ಟು ಬೇಡಿಕೆಯನ್ನ ಇಡುವುದಕ್ಕೆ ಅವರೆಲ್ಲ ಪ್ಲಾನ್ ಮಾಡ್ತಿದ್ದಾರೆ. ಈ ಕಾಂಗ್ರೆಸ್ಸಿನ ಔತಣಕೂಟ, ಬ್ರೇಕ್ಫಾಸ್ಟ್, ಡಿನ್ನರ್ ಮೀಟಿಂಗ್ ನೋಡ್ತಿದ್ರೆ ಇವರಿಗೆಲ್ಲ ಗ್ಯಾಸ್ ಸಮಸ್ಯೆ ಬರಲ್ಲ ಅನ್ಸುತ್ತೆ. ಇಲ್ಲ, ಇಲ್ಲಿ ಎಷ್ಟು ಬೇಯಿಸ್ಕೋಬೇಕು ಅಷ್ಟು ಎಲ್ಲ ವ್ಯವಸ್ಥೆ ಮಾಡಿ ಇಟ್ಕೊಂಡು ಕೂತ್ಕೊಂಡು ಇವ್ರದ್ದು ಪೂರ್ವ ಯೋಜಿತ ಆಗಿರೋದ್ರಿಂದ, ಸರ್ಕಾರದ ಅಡಿಯಲ್ಲಿ ನಡೆಯೋದ್ರಿಂದ ಇವ್ರಿಗೆ ಏನೇನು ಬೇಕೋ ಎಲ್ಲವೂ ನಡೆದು ಹೋಗ್ಬಿಡ್ತವೆ. ಸೊ ಇಲ್ಲಿ ಎಲ್ಲರೂ ಒಟ್ಟಾದ್ರ ಹಂಗಂತ ಮನೆಗೆ ಹೋಗ್ಬೇಕಾದ್ರೆ ಮತ್ತೆ ಆಲೋಚನೆಗಳು ಬೇರೆ ಆಗಿರ್ತವೆ. ಹೌದು, ಇದು ಏನು ಕೂತ್ಕೊಂಡ್ರು ಊಟ ಮಾಡಿದ್ರು ಆ ಕ್ಷಣಕ್ಕೆ ಮಾತ್ರ ಇವರೆಲ್ಲ ಒಂದು ಹೋದ್ಮೇಲೆ ಮತ್ತೆ ಹೆಂಗೆ ಬೇರೆ ಬೇರೆ ಆದರೂ ಅದೇ ರೀತಿ ಆಲೋಚನೆಗಳು ಮತ್ತು ಅವ್ರ ನಿರ್ಧಾರಗಳು ಎಲ್ಲ ಬೇರೆ ಬೇರೆನೆ. ಹೌದು, ಯಾವ ಕಾಲಕ್ಕೂ ಇವ್ರು ಒಂದಾಗುವಂಥವ್ರಲ್ಲ. ಒಂದಾಗೋದಿದ್ದರೆ ಇಷ್ಟೊತ್ತಿಗೆ ಹೈಕಮಾಂಡ್ ಕರೆದು ಕೂರಿಸಿ ಮಾತಾಡಿದ್ರಲ್ಲ, ಆಯಿತು ಬಿಡಿ ಸರ್ ಅವರೇ ಮಾಡ್ಕೊಂಡು ಹೋಗ್ಲಿ ಅಂತ ಒಂದು ವರ್ಗ ಒಪ್ಪಬೇಕಾಗಿತ್ತು. ಇಲ್ಲ, ಅವರು ಶ್ರಮ ಪಟ್ಟಿದ್ದಾರೆ, ನಂದು ಅನುಭವಿಸಿದ್ದೀನಿ, ನನ್ನ ಕಷ್ಟದ ಪಾಲನ್ನು ನಾನು ಅನುಭವಿಸಿದ್ದೀನಿ, ಶ್ರಮದ ಫಲ ತಗೊಂಡಿದ್ದೀನಿ, ಹಾಗಾಗಿ ಇವರು ಅನುಭವಿಸ್ಲಿ ಬಿಡಿ ಅಂತ ಬಿಟ್ಕೊಡ್ಬೋದಾಗಿತ್ತು. ಹೌದು, ಇವ್ರು ಮಾಡುವಂಥವ್ರು ಅಲ್ಲ ಅನ್ನುವಂಥದ್ದು ಈ ಬೇಗುದಿನ ಆಚೆ ಚೆಲ್ಲದಾಗಲೇ ಗೊತ್ತಾಗಿತ್ತು. ಇವ್ರು ಯಾರು ಒಟ್ಟಿ ಕೂತು ಭೋಜನ ಮಾಡೋ ತಕ್ಷಣಕ್ಕೆ ಒಂದಾಗುವಂಥವ್ರಲ್ಲ. ಈಗಾಗಲೇ ಊಟ ಮಾಡ್ಕೊಂಡು ಹೋದವರೆಲ್ಲ ಈಗ 31 ಜನ ಹೊಸ ಶಾಸಕರು ಸಂಪುಟ ಪುನರ್ರಚನೆ ಮಾಡಿ ಅಂತ ಬಿಟ್ಟು ಏನು ಕೂತ್ಕೊಂಡಿದ್ದಾರಲ್ಲ, ಮೂಲಗಳ ಪ್ರಕಾರ ಅವರು ಸದ್ಯದಲ್ಲೇ ಮತ್ತೆ ಸಭೆ ಸೇರಿ ಒಂದಷ್ಟು ಆ ಹಳೆ ಏನು ಪತ್ರಗಳ ಓಡಾಟ ನಡೆದಿತ್ತು ಆ ನಿಟ್ಟಲ್ಲಿ ಒಂದು ಸಭೆ ಕರೆದು ಸಂಪುಟ ಪುನರ್ರಚನೆಯಲ್ಲಿ ನಮ್ಮನ್ನ ಪರಿಗಣಿಸಿ ನಮ್ಮಲ್ಲೇ ಒಂದು 5-6 ಜನಕ್ಕೆ ಅವಕಾಶ ಕೊಡಿ. 5 ಜನಕ್ಕೆ ಏನೋ ಕೇಳ್ತಾ ಇದ್ದಾರೆ, 5 ಜನಕ್ಕೆ ಏನೋ ಡಿಮ್ಯಾಂಡ್ ಕೇಳ್ತಾ ಇದ್ರಲ್ಲ, ಅದ್ರ ಬಗ್ಗೆ ಗಮನ ಕೊಡಿ. ನೀವಂತೂ ಬಗೆಹರಿಸ್ಕೊಳ್ಳಲ್ಲ, ಸಿಎಂ ನೀವೇ ಇರಿಬೇಕಾದ್ರೆ ನಮ್ಮನ್ನೊಂದು 5 ಜನನ್ನ ಪರಿಗಣಿಸ್ಬಿಡಿ ಅನ್ನುವಂಥದ್ದನ್ನ ಅವ್ರ ಹೋರಾಟ, ಅವ್ರ ಕಡೆ ಮೂರನೇ ಬಣದ ಪ್ರಯತ್ನ. DK ಬಣ, ಸಿದ್ದರಾಮಯ್ಯ ಅವ್ರ ಬಣ, ಇದು ಹೊಸ ಬಣದ ಒಂದು ಪ್ರಯತ್ನ ನಮ್ಮದೊಂದಿರಲಿ ಅನ್ನುವಂಥ ನಿಟ್ಟಲ್ಲಿ ಹೋಗುತ್ತೆ ಇರುವಂಥದ್ದು. ಈ 6 ವರ್ಷದ ಸಂಭ್ರಮಾಚರಣೆ, ನಾವು 6 ವರ್ಷ ಅಧ್ಯಕ್ಷರಾಗಿದ್ದು ಒಂದಷ್ಟು ತೃಪ್ತಿದಾಯಕ ಕೆಲಸ ಮಾಡಿದ್ದೀನಿ ಅನ್ನುವಂಥ ನಿಟ್ಟಲ್ಲಿ DK ಶಿವಕುಮಾರ್ ಅವರು ಕರೆದಿರುವಂಥ ಔತಣಕೂಟ ಆಗಿರೋದ್ರಿಂದ ಇವರೆಲ್ಲ ಆ ಸಾಂದರ್ಭಿಕವಾಗಿ ಹೋಗಲೇಬೇಕಾಯ್ತು. ಹೌದು, ಅದೊಂದು ಸಾಂದರ್ಭಿಕ ಭೋಜನ ಕೂಟ ಹೋಗಿದ್ದಾರೆ ಆ ಸಂದರ್ಭದಲ್ಲಿ. ಹೌದು, ಪಕ್ಷದ ನಿಷ್ಠಾವಂತರು ಎಲ್ಲರೂ ಹೋಗಿದ್ದಾರೆ. ಸೊ ಈಗೇನಾರ ದೂರ ಉಳಿದು ಬಿಟ್ರೆ ಮತ್ತೆ ನಮ್ಮಂತವ್ರು ಕೆಂಗಣಿ ಗುರಿ ಆಗ್ತಾರಲ್ಲ, ಹಂಗಾಗಿ ಅದನ್ನ ಮೇಲೆ ಎಳ್ಕೊಳ್ಳೋದಕ್ಕೆ ಇವ್ರು ಯಾರೂ ತಯಾರಿರಲಿಲ್ಲ. ಸಹಜವಾಗಿ ಹೋಗಿದ್ದಾರೆ, ಭೋಜನ ಮುಗೀತು. ಆದರೆ ಸಿದ್ದರಾಮಯ್ಯ ಅವ್ರು ಹೋಗ್ತಾರ, ಅವ್ರ ಆಪ್ತರುಗಳೆಲ್ಲ ಭೇಟಿ ಆಗ್ತಾರ ಅವ್ರನ್ನ, ಅಥವಾ ಭೋಜನದಲ್ಲಿ ಕೂತ್ಕೋತಾರ ಅನ್ನುವಂಥದ್ದು ಏನು ಚರ್ಚೆ ಇತ್ತು, ಅದಕ್ಕೆ ಎಲ್ಲರೂ ಒಂದು ತಿಲಾಂಜಲಿ ಇಡುವಂಥ ಪ್ರಯತ್ನ ಮಾಡಿದ್ರು. ಹೌದು, ನಾವೆಲ್ಲ ಒಟ್ಟಾಗಿದ್ದೀವಿ ಅನ್ನುವಂಥದ್ದನ್ನು ಒಂದು ತೋರಿಸುವಂಥದ್ದು ಮೆಸೇಜ್. ತೋರಿಸಿದ್ರು, ಊಟದಲ್ಲೆಲ್ಲ ಜೊತೆಗಿದ್ದಾರೆ. ಅಧಿಕಾರ ಬಂದಾಗಲೇ ಇವರೆಲ್ಲ ಬೇರೆ ಆಗೋದು, ಅಲ್ಲಿ ಆಟನೇ ಬೇರೆ, ಅಲ್ಲಿ ಬೇರೆನೇ ಆಗ್ತಾ ಇರುತ್ತೆ. ಹಾಗಾಗಿ ಈ ಊಟಕ್ಕೆ ಸೇರಿರೋದ್ರಲ್ಲಿ ಯಾವ ಬೇರೆ ಒಂದು ಕಲ್ಪನೆ ಮಾಡಿಕೊಂಡು ಇಲ್ಲ ಒಂದಾಗ್ಬಿಟ್ರು, ಅಯ್ಯೋ ಇವ್ರದ್ದು ಪವರ್ ಶೇರಿಂಗ್ ಎಲ್ಲ ಕತೆ ಮುಗಿದೋಯ್ತು, ಏನಿಲ್ಲ. ಮತ್ತೆ ಇವತ್ತು ರಾತ್ರಿ ಕಳೆದು ನಾಳೆ ಬೆಳಗ್ಗೆ ಆಗುವಷ್ಟೊತ್ತಿ ಮತ್ತೆ ಇವರ ಪ್ಲಾನಿಂಗ್ಸ್ ಏನು ನಡೀತಾ ಇತ್ತು ಸಹಜ ಸ್ಥಿತಿಗೆ ಬರುತ್ತೆ. ಸಹಜ ಸ್ಥಿತಿಗೆ ಬಂದ್ಬಿಡ್ತಾರೆ. ಹಾಗಾಗಿ ಇವರ 6 ವರ್ಷದ ಯೋಜನೆ ಮುಗಿದೋಯ್ತು. ಸತೀಶ್ ಜಾರಕಿಹೊಳಿ ಅವರು ಬರ್ಬೋದು ಅನ್ನೋಂಥ ತಯಾರಿ ಏನು ನಡೆಯುತ್ತೋ, 6 ವರ್ಷ ಮುಗೀತು. ಒಂದು ಹೊಸ ಇದಕ್ಕೆ DK ಶಿವಕುಮಾರ್ ಅವರಿಗೆ ಪಟ್ಟ ಕಟ್ಟಬೇಕು ಅನ್ನುವಂಥ ಬಣದ ಓಡಾಟ ಏನಿದೆ ಅದು ನಾಳೆಯಿಂದ ಮತ್ತೆ ನಿತ್ಯ ನಿರಂತರ ಅದರ ಓಡಾಟ ಇದ್ದೇ ಇರುತ್ತೆ. ನಮ್ಮ ಸಿದ್ದರಾಮಯ್ಯ ಅವರು ದಲಿತ ಮುಖಂಡರು ನಮ್ಮವ್ರು ಏನಿದ್ದಾರೆ, ಹಿಂದುಳಿದ ವರ್ಗದ ಪ್ರಬಲ ನಾಯಕರು, ಅವರೇ ಇನ್ನೊಂದು 2 ವರ್ಷ ಕಂಪ್ಲೀಟ್ ಮಾಡಿಬಿಡ್ಲಿ ಅನ್ನುವಂಥದ್ದೇನು ಇವರು ಬಣ ಓಡಾಡ್ತಾ ಇದೆ. ಇವರು ಇದು ಮಾಡಲಿ, ದಲಿತ ಮುಖಂಡರು ಇವರೆಲ್ಲ ಸೇರಿಕೊಂಡು ನಮ್ಮ ದಲಿತರಿಗೆ CM ಕೊಡಿ ಅನ್ನೋ ಬಣ ಏನಿದೆ ಅವ್ರದ್ದು ಒಂದು ಬ್ಯಾಟಿಂಗ್ ಆ ಕಡೆಯಿಂದ ನಡೀತಾ ಇರುತ್ತೆ. ಸೊ ಇವ್ರದ್ದು ನಡುವೆ ಸಚಿವ ಸಂಪುಟದ ಆಕಾಂಕ್ಷಿಗಳದ್ದು ಅವ್ರದ್ದು ಒಂದು ಕಡೆ ನಡೀತಾ ಇರುತ್ತೆ. ಇದು ನಾವು ಭೋಜನದ ಅಡಿಯಲ್ಲಿ ಇವರೆಲ್ಲ ಒಂದಾದ ತಕ್ಷಣ ನಾವೇನು ಯೋಚನೆ ಮಾಡುವಂಥದ್ದೇನಿಲ್ಲ. ಹಾಗಾಗಿ ಇದು ಮುಂದುವರಿಯುತ್ತೆ, ಸಹಜ ಸ್ಥಿತಿಗೆ ನಾಳೆಯಿಂದ ಬರುತ್ತೆ. ಇವ್ರೇನು ಹೊಡೆದಾಟ ಇದೆ, ಒಯ್ದಾಟ ಇದೆ, ಇವೆಲ್ಲ ನಾಳೆಯಿಂದ ಮತ್ತೆ ಮುಂದುವರಿಯುತ್ತೆ. ಒಟ್ಟಿನಲ್ಲಿ ಯುಗಾದಿಗಂತೂ ಒಬ್ಬಟ್ಟಿಗಿಂತ ಹೆಚ್ಚಾಗಿ ಇವ್ರ ಪಗಡೆ ಆಟನೇ ಶುರುವಾಗುತ್ತೆ. ಪಗಡೆ ಆಟ ಜಾಸ್ತಿ.